ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪತ್ತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಉನ್ನತ ಒಲವಿನಲ್ಲಿ ಕಥಾ ಸರಣಿಯ 58ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೋಗೋಣ. ಆಶಿಕ್ ತನ್ನ ವಾಯ್ಸ್ ಕಂಟ್ರೋಲ್ ಮಾಡ್ಕೊಂಡು ಆಯುಷ್ ಕಡೆ ನೋಡ್ತಾ ಕ್ಯೂಟ್ ಆಗಿ ಪ್ರೀತಿಯಿಂದ ಕರೆದ. ಓಹೋ ಜೂನಿಯರ್ ವಿರಾಟ್ ಕೊಹ್ಲಿ, ನೀನಿವತ್ತು ನನ್ ಜೊತೆ ಈ ಕಾರಿಡಾರ್ ನಲ್ಲೇ ಕ್ರಿಕೆಟ್ ಆಡ್ತೀಯಾ? ಆಯುಷ್ ಆಶಿಕ್ನನ್ನ ನೋಡಿ ಕ್ಯೂಟ್ ಆಗಿ ನಗ್ತಾ ಅನ್ವಿತಾಳ ಮುಖ ನೋಡ್ದ. ಅನ್ವಿತಾ ಆ ಮಗುವಿನ ಕಣ್ಣಲ್ಲಿದ್ದ ಆ ಪ್ರೀತಿಯ ಆಸರೆ ನೋಡಿ ಆಶಿಕ್ ಕಡೆ ತಿರುಗಿ, ಸರಿ, ಆದ್ರೆ ಸ್ವಲ್ಪ ಟೈಮ್ ಮಾತ್ರ ಆಟ ಆಡಿ, ಆಮೇಲೆ ಮನೆಗ್ ಬಂದು ಊಟ ಮುಗಿಸಿ ಮಲಗ್ಬೇಕು, ಓಕೆನಾ ಅಂದ್ಲು. ಆಯುಷ್ ಮತ್ತೆ ಆಶಿಕ್ ಇಬ್ರು ಒಂದಾಗಿ ಆ ಕಾರಿಡಾರ್ನಲ್ಲೇ ಮುದ್ದಾಗಿ ಕ್ರಿಕೆಟ್ ಆಡೋಕೆ ಸ್ಟಾರ್ಟ್ ಮಾಡಿದ್ರು. ಆ ದೃಶ್ಯ ನೋಡಿ ಅನ್ವಿತಾ ತನ್ನ ಮನೆ ಒಳಗಡೆ ಬಂದು, ಅಮ್ಮ ಪ್ಲೀಸ್ ನನಗೊಂದು ಬಿಸಿ ಕಾಫಿ ಮಾಡಿಕೊಡಿ, ವಿಪರೀತ ತಲೆನೋಯ್ತಾ ಇದೆ ಅಂತ ಹೇಳಿ ವಾಶ್ರೂಮ್ ಕಡೆಗೆ ಹೋದ್ಲು. ಅಮ್ಮ ರೇಖಾ ಅವರು ಕಿಚನ್ ನಲ್ಲಿ ಕಾಫಿ ಮಾಡ್ತಾ ಇರುವಾಗ ಬಾಗ್ಲ ಹತ್ರ ಆ ಅಪರಿಚಿತ ಹುಡುಗ ಆಯುಷ್ ಜೊತೆ ಆಟ ಆಡ್ತಿರೋದನ್ನ ನೋಡಿ, ಅನ್ವಿತಾ, ಆ ಅಪರಿಚಿತ ಹುಡುಗನ ಜೊತೆ ಮಗುವನ್ನ ಒಂಟಿಯಾಗಿ ಬಿಡೋದು ಸರಿ ಇರಲ್ಲ ಕಣಮ್ಮ ಅಂತ ಚಿಂತೆಯಿಂದ ಹೇಳಿದ್ರು. ಅನ್ವಿತಾ ತನ್ನ ರೂಮಿನಿಂದ ಹೊರಬರ್ತಾ ತುಂಬಾ ಸೌಮ್ಯವಾಗಿ ಅಮ್ಮನ ಮುಖ ನೋಡಿ ಹೇಳಿದ್ಲು, ಅಮ್ಮ, ಅವನು ಈ ಮಗುವಿಗೆ ಯಾವತ್ತು ಅಪರಿಚಿತ ವ್ಯಕ್ತಿ ಆಗೋಕೆ ಖಂಡಿತ ಸಾಧ್ಯನೇ ಇಲ್ಲ ಅಮ್ಮ. ಅನ್ವಿತಾಳ ಆ ಮಾತು ಕೇಳಿ ರೇಖಾ ಕಂಪ್ಲೀಟ್ ಆಗಿ ಆಶ್ಚರ್ಯದಿಂದ ಸೋಫಾ ಮೇಲೆ ಕುಳಿತುಕೊಂಡು, ನೀನೇನ್ ಹೇಳ್ತಿದ್ಯಾ ಅನ್ವಿತಾ, ಹಂಗಂದ್ರೆ ಏನಮ್ಮ ಅಂತ ಕೇಳಿದ್ರು. ಅನ್ವಿತಾ ತನ್ನ ಬೆನ್ಮೇಲಿದ್ದ ಬ್ಲೇಸರ್ ಜಾಕೆಟ್ ತೆಗೆದು ಪಕ್ಕಕ್ಕಿಟ್ಟು ಅಮ್ಮನ ಕಣ್ಣುಗಳನ್ನ ನೋಡ್ತಾ ಸಾಫ್ಟ್ ಆಗಿ ಸತ್ಯ ಬಿಚ್ಚಿಟ್ಲು. ಅಂದ್ರೆ ಅಮ್ಮ, ಒಬ್ಬ ಮುಗ್ಧ ಮಗುವಿಗೆ ಈ ಪ್ರಪಂಚದಲ್ಲಿ ತನ್ನ ತಂದೆ ಯಾವತ್ತೂ ಅಪರಿಚಿತ ವ್ಯಕ್ತಿ ಆಗೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಇವತ್ತು ಬಾಗ್ಲಲ್ಲಿ ನಿಂತು ಆಯುಷ್ ಜೊತೆ ಆಟ ಆಡ್ತಾ ಇರೋ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನು ಆಶಿಕ್ ಜೋಯಿಶ್ ಅಮ್ಮ. ಅನ್ವಿತಾಳ ಬಾಯಿಂದ ಆ ಸೀಕ್ರೆಟ್ ಕೇಳಿದ ತಕ್ಷಣವೇ ಅಮ್ಮ ರೇಖಾ ಕಂಪ್ಲೀಟ್ ಆಗಿ ಶಾಕ್ ಆಗಿ ನಿಂತ ಜಾಗದಲ್ಲೇ ಬಾಯಿ ತೆರೆದು ನಿಂತ್ಬಿಟ್ರು. ಅನ್ವಿತಾ ಮುಂದುವರಿಸಿದ್ಲು, ಅಮ್ಮ, ಅವನು ಇವತ್ತಿನಿಂದ ಕೇವಲ 1 ತಿಂಗಳು ಮಾತ್ರ ಈ ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ಜೊತೆ ಇರ್ತಾನೆ. ಆಮೇಲೆ ತನ್ನ ಮಗ ಆಯುಷ್ ಜೊತೆ ಸ್ವಲ್ಪ ಸಮಯ ಕಳೆದು ನನ್ನ ಮತ್ತೆ ಮಕ್ಕಳ ಲೈಫಿಂದ ಶಾಶ್ವತವಾಗಿ ದೂರ ಹೊರಟೋಗ್ತಾನೆ ಅಮ್ಮ. ನಾವಿಬ್ರು ಈ ಒಪ್ಪಂದಕ್ಕೆ ಒಪ್ಕೊಂಡಿದೀವಿ. ಅನ್ವಿತಾ ಇಷ್ಟೊಂದು ಗಂಭೀರವಾಗಿ ಹೇಳಿ ವಾಶ್ರೂಮ್ ಒಳಗಡೆ ಶವರ್ ತಗೊಳ್ಳೋಕೆ ಹೋದ್ಲು. ಇತ್ತ ಅಮ್ಮ ರೇಖಾ ಅವರು ಕಿಚನ್ ನಲ್ಲಿ ನಿಂತು ಆ ಬಾಗಿಲಿನಲ್ಲಿ ಆಟ ಆಡ್ತಾ ನಗ್ತಾ ಇರೋ ಆ ಮುಗ್ಧ ಆಯುಷ್ ಮತ್ತು ಅವನ ತಂದೆ ಆಶಿಕ್ನನ್ನ ಕಣ್ಣಾರೆ ನೋಡ್ತಾ, ಈ ಒಡೆದು ಹೋದ ಸುಂದರ ಸಂಸಾರ ಮತ್ತೆ ಒಂದಾಗ್ಲಿ ಅಂತ ಆ ಭಗವಂತನಲ್ಲಿ ಇಡೀ ಹೃದಯದಿಂದ ಪ್ರಾರ್ಥನೆ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಅನ್ವಿತಾ ಒದ್ದೆಯಾದ ಕೂದಲಿನೊಂದಿಗೆ ತಿಳಿ ಗುಲಾಬಿ ಬಣ್ಣದ ಕುರ್ತಾ ಧರಿಸಿ ಹೊರಗೆ ಬಂದಾಗ ಹಾಲ್ನಲ್ಲಿ ಆಶಿಕ್ ಮತ್ತೆ ಪುಟ್ಟ ಆಯುಷ್ ಇಬ್ರು ಸೋಫಾ ಮೇಲೆ ಕುಳಿತು ಆಟಿಕೆಗಳ ಜೊತೆ ಆಟವಾಡ್ತಾ ಇರೋದು ಕಾಣಿಸ್ತು. ಆಶಿಕ್ ತುಂಬಾ ಹಿಂಜರಿತ ಅನ್ವಿತಾಳ ಮುಖ ನೋಡಿ, ಸಾರಿ ಅನ್ವಿತಾ, ಆಯುಷ್ ತನ್ನ ಆಟಿಕೆ ತೋರಿಸ್ಬೇಕಂತ ನನ್ನ ಬಲವಂತವಾಗಿ ಮನೆ ಒಳಗಡೆ ಕರ್ಕೊಂಡು ಬಂದ. ನಾನು ಇವಾಗಲೇ ಹೊರಟು ಹೋಗ್ತೀನಿ ಅಂತ ಹೇಳ್ದ. ಅನ್ವಿತಾ ತಕ್ಷಣವೇ, ಇಲ್ಲ ಇಲ್ಲ, ಇರ್ಲಿ ಪರವಾಗಿಲ್ಲ, ನೀವು ಕುಳಿತುಕೊಳ್ಳಿ ಅಂದ್ಲು. ಅವಳು ಸೋಫಾ ಹಿಂದೆ ಬಂದು ನಿಂತು ತನ್ನ ಕೂದಲನ್ನ ಬಾಚ್ಕೊಳ್ತಾ ಇರುವಾಗ ಆಶಿಕ್ ಅವಳ ಇಡೀ ಮನೆಯ ಸರಳವಾದ ಬ್ಯೂಟಿ ನೋಡಿ, ಅನ್ವಿತಾ, ಈ ಮನೆ ನಿಜಕ್ಕೂ ತುಂಬಾ ಸುಂದರವಾಗಿದೆ ಅಂತ ಮನಸಾರೆ ಹೊಗಳದ. ಅನ್ವಿತಾ ಸೋಫಾ ಹಿಂದೆ ನಿಂತು ಲೈಟ್ ಆಗಿ ರೇಗಿಸ್ತಾ ಕೇಳಿದ್ಲು, ಮಿಸ್ಟರ್ ಆಕಾಶ್, ನೀವು ನನಗೆ ನಿಜವಾಗಿಯೂ ಹೊಗಳಿಕೆ ನೀಡ್ತಾ ಇದ್ದೀರಾ ಅಥವಾ ನನ್ನ ಈ ಸಣ್ಣ ಮನೆ ನೋಡಿ ಅಪಹಾಸ್ಯ ಮಾಡಿ ತಮಾಷೆ ಮಾಡ್ತಾ ಇದ್ದೀರಾ? ಆಶಿಕ್ ಅವಳ ಮಾತು ಕೇಳಿ ಸೌಮ್ಯವಾಗಿ ನಗ್ತಾ ಅವಳ ಕಿವಿಯ ಹತ್ರ ಬಂದು ಮೆಲ್ಲಗೆ ಫನ್ನಿಯಾಗಿ ಉತ್ತರ ಕೊಟ್ಟ, ನಾನ್ ಕೇವಲ ಹೊಗಳಿಕೆ ನೀಡ್ತಾ ಇದ್ದೆ ಮೇಡಮ್, ಆದ್ರೆ ನಿನ್ನ ಈ ಬಿಸ್ನೆಸ್ ಮಾರ್ಕೆಟಿಂಗ್ ಲೈಫಿಂದಾಗಿ ನಿನ್ಗೆ ಲೈಫ್ನ ಒಳ್ಳೆ ಮಾತುಗಳನ್ನ ಕೇಳೋ ಕೆಪಾಸಿಟಿ ಕಮ್ಮಿ ಆಗಿದೆ ಅನ್ಸುತ್ತೆ. ಒಳ್ಳೇದೇ ಆಯ್ತು, ನಮ್ಮ ಆಯುಷ್ ತನ್ನ ತಂದೆಯ ಆಸರೆಯನ್ನಷ್ಟೇ ಪಡ್ಕೊಳ್ತಾ ಇದ್ದಾನೆ. ಇಲ್ದೇ ಇದ್ದಿದ್ರೆ ನಿಂತರಾನೆ ದಿನಾಲು ಪ್ರತಿಯೊಂದಕ್ಕೂ ಗೊಣಗಾಡೋ ಹುಡುಗ ಆಗ್ಬಿಡ್ತಾ ಇದ್ದ ಅಂತ ಹೇಳ್ದ.
ಆಶಿಕ್ ಆಡಿದ ಆ ಮುದ್ದಾದ ಪ್ರೀತಿಯ ಮಾತು ಕೇಳಿದ ತಕ್ಷಣ ಅನ್ವಿತಾಳಿಗೆ ಒಳಗೊಳಗೆ ವಿಪರೀತ ಸಿಟ್ಟು ಬಂತು. ಅವಳು ತಕ್ಷಣ ಆಯುಷ್ನನ್ನ ಕರೆದು, ಆಯು, ಹೋಗಿ ರೂಮ್ನಲ್ಲಿ ಆಟ ಆಡ್ಕೊ ಅಂತ ಕಳುಹಿಸಿ ಆಶಿಕ್ ಕಡೆ ಕೋಪದಿಂದ ತಿರುಗಿ ಕೂಗಿದ್ಲು. ಮಿಸ್ಟರ್ ಆಕಾಶ್, ಆಯುಷ್ಗೆ ನಿಮ್ಮ ಯಾವುದೇ ಗುಣ ಬಂದಿದೆ ಅನ್ನೋ ಸುಳ್ಳು ತಪ್ಪು ಕಲ್ಪನೆಯನ್ನ ನಿಮ್ಮ ಮೈಂಡ್ನಿಂದ ಇವತ್ತೇ ಹೊರಗೆ ಹಾಕಿ. ಅವನಿಗೆ ಕೇವಲ ನಿಮ್ಮ DNA ಮಾತ್ರ ಬಂದಿದೆ ಅಷ್ಟೆ. ಉಳಿದಂತೆ ಅವನು ಸಂಪೂರ್ಣವಾಗಿ ನನ್ನ ಮಗ. ಅಂಡ್ ನೀವ್ ಇವಾಗ್ಲೇ ನನ್ನ ಗೊಣಗಾಡೋ ಹುಡುಗಿ ಅಂತ ಕರೆದ್ರಿ ಅಲ್ವಾ, ಇನ್ಮೇಲೆ ನಿಮ್ಗೂ ಕೆಲಸ ಮುಗ್ದಿದೆ. ಸೊ ದಯವಿಟ್ಟು ಇಲ್ಲಿಂದ ಹೊರಗೋಗಿ ಅಂತ ಕಟುವಾಗಿ ಆಜ್ಞೆ ಮಾಡಿದ್ಲು. ಆಶಿಕ್ ಅವಳ ಆ ಸಿಟ್ಟಿನ ಮುಖ ನೋಡಿ ಒಳಗೊಳಗೆ ತುಂಬಾ ಹ್ಯಾಪಿಯಾಗಿ ನಗ್ತಾ ಹೊರಡೋಕೆ ಎದ್ ನಿಂತ್ಕೊಂಡ. ಏನ್ ಮಗು, ಟೀ ಕುಡ್ದು ಹೋಗು, ನೀನು ಮೊದಲನೇ ಬಾರಿಗೆ ನಮ್ಮನೆಗ್ ಬಂದಿದ್ಯಾ. ರೇಖಾ ಅವರ ಮಾತ್ ಕೇಳಿ ಅನ್ವಿತಾ ಸಿಟ್ಟಿನಿಂದ ಅವ್ರತ್ತ ನೋಡಿದ್ಲು. ಆದ್ರೆ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋಕೆ ತನ್ನ ವಾಯ್ಸ್ ಅನ್ನ ಸ್ವೀಟ್ ಆಗಿ ಇಟ್ಕೊಳ್ತಾ, ಅಮ್ಮ, ಅವರು ಟೀ ಕುಡಿಯಲ್ಲ, ನೀನ್ ಯಾಕೆ ಸುಮ್ನೆ ಫೋರ್ಸ್ ಮಾಡ್ತೀಯಾ? ಕಾಫಿ ಮಾಡೋಕೆ ಟೈಮ್ ಆಗುತ್ತೆ, ಅವ್ರು ಸ್ವಲ್ಪ ಅರ್ಜೆಂಟ್ ನಲ್ಲಿದ್ದಾರೆ, ಸೆಕ್ರೆಟರಿ ಸಾಹೇಬ್ರ ಜೊತೆ ಲಂಚ್ ಹೋಗ್ಬೇಕಂತೆ, ಅಲ್ವಾ ಆಕಾಶ್ ಅವರೇ ಅಂದ್ಲು. ಅನ್ವಿತಾ ಮಾತ್ ತಪ್ಪಿಸ್ತಿರೋದನ್ನ ನೋಡಿ ಅಮ್ಮ ದಿಟ್ಟಿಸಿ ನೋಡಿದ್ರು. ಆದ್ರೆ ಅನ್ವಿತಾ ಅಮ್ಮನ ಕೋಪವನ್ನ ಗಮನಿಸಿದವಳಂತೆ ಕಣ್ಣುಗಳನ್ನ ಬೇರೆಡೆಗೆ ತಿರುಗಿಸಿದ್ಲು. ಆದ್ರೆ ಅನ್ವಿತಾಳನ್ನ ಕಾಲೆಳೆಯುವ ಮೂಡ್ನಲ್ಲಿದ್ದ ಆಶಿಕ್ ಅಮ್ಮನ ಕೈಯಲ್ಲಿದ್ದ ಟೀ ಟ್ರೇಯನ್ನ ತಾನೇ ತಗೊಂಡು ಸೋಫಾದ ಮುಂದಿದ್ದ ಟೇಬಲ್ ಮೇಲೆ ಇಟ್ಟ. ನಂತರ ಅನ್ವಿತಾಳನ್ನ ನೋಡಿ ಮುಗುಳ್ನಗ್ತಾ ಅಮ್ಮನಿಗೆ ಹೇಳ್ದ, ಆ ಅಮ್ಮ, ಅನ್ವಿತಾ ನಿಮ್ ಜೊತೆ ಹಾಗೆ ಹೇಳ್ತಾಳೆ, ಇವತ್ತಿನಿಂದ ನೀವು ನನ್ಗೂ ಅಮ್ಮನೇ, ಸರಿನಾ? ಯಾರು ಹೇಳಿದ್ದು ನಾನ್ ಟೀ ಕುಡಿಯಲ್ಲ ಅಂತ? ಈಗ ಊಟದ ಸಮಯ, ಹೇಗೂ ಬೆಳಿಗ್ಗೆಯಿಂದ ಹೊಸ ಮನೆ ಸೆಟಪ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ, ಏನೂ ತಿಂದಿರ್ಲಿಲ್ಲ. ಆಶಿಕ್ನ ಈ ವರ್ತನೆಗೆ ಅನ್ವಿತಾಗೆ ತುಂಬಾ ಕೋಪ ಬಂತು. ಆದ್ರೆ ಆ ಸಮಯದಲ್ಲಿ ಏನೂ ಮಾಡೋಕೆ ಸಾಧ್ಯ ಆಗದೆ ಸೈಲೆಂಟ್ ಆಗಿ ಸೋಫಾದಲ್ಲಿ ಕುಳಿತಿದ್ಲು. ಅಷ್ಟರಲ್ಲಿ ಅವಳು ಯಾವುದಕ್ಕೆ ಹೆದರುತ್ತಿದ್ಲೋ ಅದೇ ನಡೀತು. ಡೋರ್ ಬೆಲ್ ರಿಂಗ್ ಆಯ್ತು. ಅಮ್ಮ ಹೋಗಿ ಬಾಗ್ಲು ತೆರೆದ್ರು. ಡಾಕ್ಟರ್ ರಿಷಬ್ ಪುಟ್ಟ ರಿಹಾನ್ ಕೈ ಹಿಡಿದು ಒಳಗ್ ಬಂದ್ರು. ರಿಹಾನ್ ಒಳಗೆ ಬರ್ತಿದ್ದಂತೆ ಓಡ್ ಬಂದು ಅನ್ವಿತಾಳನ್ನ ತಬ್ಕೊಂಡು, ಅಮ್ಮ, ರಿಷಬ್ ಅಂಕಲ್ಲು ನೆಕ್ಸ್ಟ್ ಸಂಡೇ ನನ್ನನ್ನ ಥೀಮ್ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರು ಅಂದ ಉತ್ಸಾಹದಿಂದ. ದೂರದಲ್ಲಿ ಟೀ ಕುಡಿತಾ ಕುಳಿತಿದ್ದ ಆಶಿಕ್ ಇದ್ದಕ್ಕಿದ್ದಂತೆ ರಿಹಾನ್ನನ್ನ ನೋಡಿ ಶಾಕ್ ಆದ. ಅನ್ವಿತಾ ಮತ್ತು ರಿಹಾನ್ ನಡುವಿನ ಸಂಬಂಧವೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ. ಯಾಕಂದ್ರೆ ಅನ್ವಿತಾ ಈ ಮೊದಲು ತನ್ನ ಮಗನ ಬಗ್ಗೆ ಎಂದಿಗೂ ಹೇಳಿರ್ಲಿಲ್ಲ. ಬೇಡ ಅಂದ್ರೂ ಅವನ ಕಣ್ಣಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತು. ಅನ್ವಿತಾ ಗಲಿಬಿಲಿಗೊಂಡು ಯೋಚನೆಯಲ್ಲಿ ಮುಳುಗಿದ್ಲು. ನಂತರ ಅವಳ ಕಣ್ಣುಗಳು ರಿಷಬ್ ಕಡೆಗೆ ಹೋದ್ವು. ಆಶಿಕ್ ಮತ್ತು ರಿಹಾನ್ ಅವರ ಈ ಹಠಾತ್ ಭೇಟಿಯಿಂದ ಉಂಟಾದ ಟೆನ್ಷನ್ ಅನ್ನ ರಿಷಬ್ ಅರ್ಥ ಮಾಡ್ಕೊಂಡ. ಅವನು ಕಣ್ಣುಗಳಲ್ಲೇ ಅವಳಿಗೆ ಧೈರ್ಯ ತುಂಬ್ತಾ ಸಿಚುವೇಶನ್ ಶಾಂತವಾಗಿ ಹ್ಯಾಂಡಲ್ ಮಾಡುವಂತೆ ಸನ್ನೆ ಮಾಡ್ದ. ಅನ್ವಿತಾ ದೀರ್ಘವಾದ ಉಸಿರೆಳ್ಕೊಂಡು, ರಿಷಬ್ ಅವರೇ, ಪ್ಲೀಸ್ ಕುಳಿತುಕೊಳ್ಳಿ. ಅಮ್ಮ, ದಯವಿಟ್ಟು ರಿಷಬ್ ಅವರಿಗೆ ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಡಿ ಅಂತ ಹೇಳಿದ್ಲು. ರಿಷಬ್ ನಗ್ತಾ ತಲೆ ಆಡಿಸಿ ಆಶಿಕ್ ಕಡೆಗೆ ಕೈ ಚಾಚಿ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿಸ್ದ. ಇಲ್ಲಿ ಅವನನ್ನ ನೋಡಿ ಆಶ್ಚರ್ಯಗೊಂಡಂತೆ ನಟಿಸ್ದ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ಮಿಸ್ಟರ್ ಜೋಯಿಶ್, ಹೇಗಿದ್ರು ನಿಮ್ಮನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು ಅಂತ ಹೇಳ್ದ. ಆಶಿಕ್ ಕೂಡ ಸೋಫಾದಿಂದ ಎದ್ ನಿಂತು ಡಾಕ್ಟರ್ ರಿಷಬ್ ಕೈ ಹಿಡಿದು ಗೌರವದಿಂದ ಮಾತಾಡ್ದ. ಹಲೋ ಡಾಕ್ಟರ್, ನಾನು ನನ್ನ ಹೊಸ ಫ್ರೆಂಡ್ ಜೊತೆ ಆಟಿಕೆಗಳನ್ನ ನೋಡೋಕ್ ಬಂದೆ. ಅಷ್ಟರಲ್ಲಿ ರೇಖಾ ಅಮ್ಮ ಅವರು ತಮ್ಮ ಸ್ಪೆಷಲ್ ಕಾಫಿ ಕೊಟ್ರು, ಬೇಡ ಅನ್ನೋಕೆ ಆಗ್ಲಿಲ್ಲ. ರಿಹಾನನ್ನ ನೋಡಿದ್ಮೇಲೆ ಆಶಿಕ್ಗೆ ಸ್ವಲ್ಪ ಗೊಂದಲವಾಗಿದ್ರು ಅದನ್ನ ರಿಷಬ್ ಮುಂದೆ ತೋರಿಸ್ಕೊಳ್ಳಿಲ್ಲ. ಯಾಕಂದ್ರೆ ರಿಷಬ್ ಈ ಮೊದಲೇ ಆಶಿಕ್ಗೆ ಎಚ್ಚರಿಕೆ ನೀಡಿದ್ದ. ಅನ್ವಿತಾ ಲೈಫ್ಗೆ ಬರ್ಬೇಕು ಅಂತ ಡಿಸೈಡ್ ಮಾಡೋ ಮೊದಲು ಅವಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊ. 2 ವರ್ಷದ ಹಿಂದಿನ ಅನ್ವಿತಾಗೂ ಇಂದಿನ ಅನ್ವಿತಾಗೂ ತುಂಬಾ ಡಿಫರೆನ್ಸ್ ಇದೆ. ಅವಳ ಜೊತೆ ಕನೆಕ್ಟ್ ಆಗೋಕೆ ಅವಳ ಕಠಿಣ ಸಂದರ್ಭಗಳನ್ನ ಮತ್ತೆ ಹೇಳಲಾಗದ ರಹಸ್ಯಗಳನ್ನ ನೀನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ.
ಎಲ್ಲವನ್ನು ತಿಳ್ಕೊಂಡ್ಮೇಲೂ ಅವಳ ಲೈಫ್ನ ಭಾಗವಾಗೋಕೆ ಬಯಸಿದ್ರೆ ಟ್ರೈ ಮಾಡು. ಅಂತಿಮ ನಿರ್ಧಾರ ಅವಳದೇ ಆಗಿರುತ್ತೆ. ಇಂದು ರಿಹಾನ್ನನ್ನ ನೋಡಿದ ನಂತರ ಆಶಿಕ್ಗೆ ರಿಷಬ್ ಹೇಳಿದ ಮಾತುಗಳ ನಿಜವಾದ ಅರ್ಥ ಆಗೋಕೆ ಶುರುವಾಯ್ತು. ಇಂದಿನ ಜೀವನ ತಾನು ಅಂದುಕೊಂಡಷ್ಟು ಸಿಂಪಲ್ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ತಾಳ್ಮೆ ಬೇಕು ಅಂತ ಅರ್ಥ ಮಾಡ್ಕೊಂಡ. ಮತ್ತೊಂದೆಡೆ ಕಳೆದ 2 ವರ್ಷಗಳಲ್ಲಿ ರಿಷಬ್ ಇಷ್ಟಾನಿಷ್ಟಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ರಿಂದ ಯಾರು ಕೇಳದೆಯೇ ರಿಷಬ್ಗೆ ಇಷ್ಟವಾದ ಟೀ ತಯಾರಿಸಲು ಅಮ್ಮ ಕಿಚನ್ಗೆ ಹೋದ್ರು. ಆಶಿಕ್ ತನ್ನ ಕಡೆಗೆ ಬರ್ತಿರೋದನ್ನ ನೋಡಿದ ಅನ್ವಿತಾ ಆಶ್ಚರ್ಯದಿಂದ ನೋಡ್ತಾ ಇದ್ದ ರಿಹಾನ್ ಮುಖವನ್ನ ಪ್ರೀತಿಯಿಂದ ಹಿಡಿದು ಹೇಳಿದ್ಲು, ರಿಹು, ಇವರು ನಮ್ಮ ಹೊಸ ನೈಬರ್ ಆಕಾಶ್ ಅಂಕಲ್. ಇವರಿಗೆ ನಮಸ್ಕಾರ ಹೇಳು. ಆಕಾಶ್ ಅವರೇ, ಇವನು ನನ್ನ ಹಿರಿ ಮಗ ರಿಹಾನ್. ಆಶಿಕ್ಗೆ ಅನ್ವಿತಾ ಮಾತುಗಳಿಂದ ಏನು ಕ್ಲಿಯರ್ ಆಗ್ಲಿಲ್ಲ. ಆದ್ರೂ ಮಗುವಿನ ಮುಂದೆ ತನ್ನನ್ನ ತಾನು ನಾರ್ಮಲ್ ಮಾಡ್ಕೊಂಡು ಮುಗುಳ್ನಕ್ಕೂ ಪ್ರೀತಿಯಿಂದ ಕೈ ಚಾಚ್ದ. ಹಲೋ ಚಾಂಪ್, ಇಷ್ಟು ಮುದ್ದಾದ ಪುಟ್ ರಾಜ್ಕುಮಾರ ಇಲ್ಲಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನ್ ತುಂಬಾ ಸ್ವೀಟ್ ಆಗಿದ್ಯಾ. ಹಾಗಾದ್ರೆ ಒಂದು ವಿಷಯ ಹೇಳು, ನನ್ನನ್ನು ನಿನ್ ಜೊತೆ ಥೀಮ್ ಪಾರ್ಕ್ಗೆ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತೀಯಾ? ಹೊರಗಿನವರೊಂದಿಗೆ ಮಾತಾಡೋಕೆ ಹಿಂಜರಿತಿದ್ದ ರಿಹಾನ್ ಉತ್ತರಿಸುವ ಮುನ್ನ ಅನ್ವಿತಾಳ ಮುಖ ನೋಡ್ದ. ಅನ್ವಿತಾ ಕಣ್ಮಿಟಿಸಿ ಮಾತಾಡು ಅಂತ ಸನ್ನೆ ಮಾಡಿದ್ಲು. ಸಿಗ್ನಲ್ ಸಿಕ್ಕ ತಕ್ಷಣ ರಿಹಾನ್ ಆಶಿಕ್ ಕಡೆ ತಿರುಗಿ, ಎಸ್, ನೀವು ಬರಬಹುದು. ಆದ್ರೆ ನೀವು ಅಮ್ಮನ ಹಾಗೆ ರೋಲರ್ ಕೋಸ್ಟರ್ಗಳಿಗೆ ಹೆದರಬಾರ್ದು. ಅವಳು ರೋಲರ್ ಕೋಸ್ಟರ್ಗೆ ತುಂಬಾ ಹೆದರುತ್ತಾಳೆ, ನಮ್ಗೆ ಹತ್ತೋಗೂ ಬಿಡಲ್ಲ ಅಂತ ಮುದ್ದಾಗಿ ಹೇಳ್ದ. 5 ವರ್ಷದ ರಿಹಾನ್ ನೋಡಲು ಅಮೆರಿಕನ್ ಮೂಲದವನಂತೆ. ನೀಲಿ ಕಣ್ಣುಗಳ ಮತ್ತು ಕಪ್ಪು ಕೂದಲಿನೊಂದಿಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದ. ಆದ್ರೆ ಅವನ ಮಾತು ಮತ್ತು ಉಚ್ಚಾರಣೆ ಎಲ್ಲವೂ ಅಚ್ಚ ಅನ್ವಿತಾಳಂತೆಯೇ ಇತ್ತು. ಜನರು ಅನ್ವಿತಾ ಜೊತೆ ಅವನನ್ನ ನೋಡಿದಾಗ ವಿಚಿತ್ರವಾಗಿ ದಿಟ್ಟಿಸೋದು, ಶಾಲೆಯಲ್ಲಿ ಮಕ್ಕಳು ಕೀಟಲೆ ಮಾಡೋದು ರಿಹಾನ್ಗೆ ಅಭ್ಯಾಸವಾಗಿತ್ತು. ಆದ್ರೆ ಅನ್ವಿತಾ ಅವನಿಗೆ ಯಾರು ಕೀಳಾಗಿ ಕಾಣದಂತೆ ಧೈರ್ಯ ತುಂಬಿ ಬೆಳೆಸಿದ್ಲು. ಜನರ ದಿಟ್ಟಿಸುವ ಕಣ್ಣುಗಳನ್ನೇ ನೋಡುತ್ತಿದ್ದ ರಿಹಾನ್ಗೆ ಆಶಿಕ್ನ ಈ ಫ್ರೆಂಡ್ಲಿ ನಡವಳಿಕೆ ತುಂಬಾ ಇಷ್ಟ ಆಯಿತು. ಅನ್ವಿತಾ ಮತ್ತು ರಿಷಬ್ ಆಶ್ಚರ್ಯದಿಂದ ನೋಡ್ತಿರುವಾಗ್ಲೇ ಆಶಿಕ್ ರಿಹಾನ್ನನ್ನ ಪ್ರೀತಿಯಿಂದ ಹತ್ರ ಕೇಳ್ಕೊಂಡು ಹೇಳ್ದ, ಸರಿ ನನ್ ಪುಟ್ಟ ರಾಜ್ಕುಮಾರ, ಹಾಗೇನಾ? ಆದ್ರೆ ನಿಮ್ಮಮ್ಮ ಯಾವುದೇ ರೋಲರ್ ಕೋಸ್ಟರ್ಗೆ ಹೆದರಲ್ಲ. ವಾಸ್ತವವಾಗಿ ನಿಮ್ಗೆ ಎಲ್ಲಿ ಗಾಯವಾಗುತ್ತೋ ಅನ್ನೋ ಭಯ ಅವಳಿಗೆ. ಮಕ್ಕಳನ್ನ ಅಷ್ಟು ಕೇರ್ ಮಾಡೋ ಅವಳು ಜಗತ್ತಿನ ಅತ್ಯಂತ ಧೈರ್ಯಶಾಲಿ ತಾಯಿ. ಅಂದಾಗೆ ನಿನ್ಗೊಂದು ಸೀಕ್ರೆಟ್ ಹೇಳ್ತೀನಿ. ಆಶಿಕ್ ಮೆಲ್ಲನೆ ಅವನ ಕಿವಿಯ ಹತ್ರ ಬಂದು ಹೇಳ್ದ, ರೋಲರ್ ಕೋಸ್ಟರ್ ರೈಡ್ ಮಾಡೋದಕ್ಕಿಂತ ಸೂಪರ್ ಪ್ಲಾನ್ ನನ್ನಲ್ಲಿದೆ. ನೀನು ನನ್ನ ಫ್ರೆಂಡ್ ಆದ್ರೆ ನನ್ನ ಎಲ್ಲ ಬೆಸ್ಟ್ ಪ್ಲಾನ್ಗಳನ್ನ ನಿನ್ ಜೊತೆ ಶೇರ್ ಮಾಡ್ತೀನಿ. ನಾವು ಮೂವರು ಒಟ್ಟಿಗೆ ಫುಲ್ ಎಂಜಾಯ್ ಮಾಡಬಹುದು. ಚೆನ್ನಾಗಿ ಯೋಚನೆ ಮಾಡಿ ನಾಳೆ ಬೆಳಿಗ್ಗೆ ನನಗೆ ಡಿಸಿಷನ್ ಹೇಳು, ಸರಿನಾ? ಅಲ್ಲಿವರೆಗೂ ಇದು ನಮ್ಮಿಬ್ರು ಸೀಕ್ರೆಟ್. ಈಗೋಗಿ ಹೋಮ್ವರ್ಕ್ ಮುಗಿಸು. ಆಶಿಕ್ನ ಪ್ರೀತಿಯ ಆಫರ್ ಕೇಳಿ ರಿಹಾನ್ ನಿಜವಾಗಿಯೂ ತುಂಬಾ ಖುಷಿ ಪಟ್ಟ. ಅನ್ವಿತಾಗೆ ಆಶಿಕ್ನ ಈ ವರ್ತನೆ ನೋಡಿ ಆಶ್ಚರ್ಯ ಆಯ್ತು. ಆದ್ರೂ ತನ್ನ ಮನ್ಸನ್ನ ಕರ್ಗೋಕೆ ಬಿಡಬಾರ್ದು ಅಂತ ಗಟ್ಟಿಯಾಗಿ ನಿಂತ್ಲು. ರಿಹಾನ್ ಒಳಗ್ ಓಡಿದ ತಕ್ಷಣ ಆಶಿಕ್ ಸೋಫಾದಿಂದ ಎದ್ದು, ಸರಿ, ನಾನಿನ್ ಹೊರಡ್ತೀನಿ. ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ, ರೆಡಿ ಆಗ್ಬೇಕು. ನಿಮ್ಮೆಲ್ಲರನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು. ಅಮ್ಮ, ಚಹಾ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಸೈಲೆಂಟ್ ಆಗಿ ಹೊರಟು ಹೋದ. ಅವನ್ ಹೋದ ನಂತರ ಅನ್ವಿತಾಳ ಕಣ್ಣಲ್ಲಿ ನೀರ್ ಬಂತು. ಅದನ್ನ ಗಮನಿಸಿದ ರಿಷಬ್ ಅವಳ ಬಳಿ ಬಂದು, ಅನ್ವಿತಾ, ಕಂಟ್ರೋಲ್ ಯುವರ್ ಸೆಲ್ಫ್. ಆಶಿಕ್ ತುಂಬಾ ಒಳ್ಳೆಯ ವ್ಯಕ್ತಿ, ನಿನ್ಗೂ ಗೊತ್ತು. ನಾವು ಅವನಿಗೆ ಒಂದು ಚಾನ್ಸ್ ಕೊಡ್ಬೇಕು. ನೀನ್ ಎಲ್ಲವನ್ನ ತಕ್ಷಣ ಒಪ್ಕೊ ಅಂತ ಹೇಳ್ತಿಲ್ಲ, ಆದ್ರೆ ಕನಿಷ್ಠ ಅವನಿಗೆ ನಿನ್ ಜೀವನವನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸ್ಪೇಸ್ ಕೊಡು ಅಂತ ಧೈರ್ಯ ತುಂಬ್ದ. ಸ್ವಲ್ಪ ಸಮಯದ ನಂತರ ರಿಷಬ್ ಹೊರಟು ಹೋದ. ಸುಮಾರು 2-3 ಗಂಟೆಗಳ ನಂತರ ಮಕ್ಕಳು ಊಟ ಮಾಡಿ ಮಲಗಿದ್ರು. ಅನ್ವಿತಾ ಅಮ್ಮನಿಗೂ ಮಲಗಲು ಹೇಳಿ ಹಾಲ್ಗೆ ಬಂದು ಸೋಫಾದ ಮೇಲೆ ಕುಳಿತು ಟಿವಿಯ ಆನ್ ಮಾಡಿದ್ಲು.
ಅವಳು ಟಿವಿ ನೋಡ್ತಿದ್ದಾಗ ಸೋಫಾದ ಮೇಲೆ ಬಿದ್ದಿದ್ದ ಕೀಲಿಗೊಂಚಲು ಅವಳ ಕಣ್ಣಿಗೆ ಬಿತ್ತು. ಅದು ಆಶಿಕ್ನ ಫ್ಲಾಟ್ ಕೀ ಆಗಿತ್ತು. ಫ್ಲಾಟ್ ಕೀ ಇಲ್ಲದೆ ರಾತ್ರಿಯಲ್ಲಿ ಅವನು ಎಷ್ಟು ಕಷ್ಟ ಪಡ್ಬಹುದು ಅಂತ ಅವಳು ಯೋಚಿಸ್ತಿರುವಾಗ್ಲೇ ಡೋರ್ ಬೆಲ್ ರಿಂಗ್ ಆಯ್ತು. ಅನ್ವಿತಾ ಬೇಗನೆ ಹೋಗಿ ಬಾಗ್ಲು ತೆರೆದ್ಲು. ಎದುರಿಗೆ ಆಶಿಕ್ ನಿಂತಿದ್ದ. ಆದ್ರೆ ಅವನ ಸ್ಥಿತಿಯನ್ನ ನೋಡಿ ಅನ್ವಿತಾ ಶಾಕ್ ಆದ್ಲು. ಆಶಿಕ್ ಬೆವರಿನಿಂದ ತೊಯ್ದು ಹೋಗಿದ್ದ. ಉಸಿರಾಡಕ್ಕೆ ಕಷ್ಟ ಪಡ್ತಾ ಇದ್ದ. ಆಶಿಕ್ ಆಶಿಕ್ ಏನಾಯ್ತು ನಿಮ್ಗೆ? ಹುಷಾರಿಲ್ವಾ? ಅನ್ವಿತಾ ಗಾಬರಿಯಿಂದ ಕೇಳಿದ್ಲು. ಆಶಿಕ್ ಮುಖವನ್ನ ಮೇಲಕ್ಕೆತ್ತಿದಾಗ ಅವನ ಕೆಂಪು ಕಣ್ಣುಗಳು ಮತ್ತು ಮುಖದಾದ್ಯಂತ ಎದ್ದಿದ್ದ ಕೆಂಪು ಅಲರ್ಜಿ ರ್ಯಾಷಸ್ ನೋಡಿ ಅನ್ವಿತಾಗೆ ತಕ್ಷಣ ಅರ್ಥ ಆಯ್ತು. ಕಾರ್ಯದರ್ಶಿಯ ಮನೆಯಲ್ಲಿ ರಾತ್ರಿ ಊಟದಲ್ಲಿ ಸಾಸಿವೆ ಎಣ್ಣೆಯಿಂದ ಮಾಡಿದ ಯಾವುದೋ ಫುಡ್ ತಿಂದಿದ್ದಾನೆ. ಅದಕ್ಕೆ ಅವನಿಗೆ ಮೊದಲಿನಿಂದಲೂ ಸಿವಿಯರ್ ಅಲರ್ಜಿ ಇದೆ. ಅವನ ಲೈಫ್ ಸ್ಟೈಲ್ನಲ್ಲಿ ಡಯಟ್ ಪ್ಲಾನ್ ನೋಡ್ಕೊಳ್ಳೋಕೆ ಜನ ಇರ್ತಿದ್ರು. ಇಲ್ಲಿ ಅವನು ಮರೆತು ತಿಂದಿರ್ಬೇಕು. ಆಶಿಕ್ ತೂರಾಡ್ತಿದ್ದಂತೆ ಅನ್ವಿತಾ ತನ್ನ ತೋಳ್ಗಳಿಂದ ಅವನನ್ನ ಹಿಡಿದು ಸಪೋರ್ಟ್ ಮಾಡಿದ್ಲು. ಅವನ ಸ್ಥಿತಿಗೆ ತಕ್ಷಣ ಟ್ರೀಟ್ಮೆಂಟ್ ಬೇಕಿತ್ತು. ಅವಳು ಅವನ ಕೀಲಿ ತಗೊಂಡು ಅವನ ಅಪಾರ್ಟ್ಮೆಂಟ್ಗೆ ಕರೆದೊಯ್ದು ಸೋಫಾದಲ್ಲಿ ಕೂರಿಸಿದ್ಲು. ಬೇಗನೆ ಬೆಡ್ರೂಮ್ ಡ್ರಾಯರ್ನಿಂದ ಎಮರ್ಜೆನ್ಸಿ ಅಲರ್ಜಿ ಮಾತ್ರೆಗಳ ಪ್ಯಾಕ್ ತೆಗೆದು ಕಿಚನ್ನಿಂದ ನೀರು ತಂದು ಆಶಿಕ್ಗೆ ಕೊಟ್ಟು ಕುಡಿಸಿದ್ಲು. ಅಂತಹ ಸ್ಥಿತಿಯಲ್ಲೂ ಅನ್ವಿತಾ ತನ್ನ ಔಷಧಿಗಳನ್ನ ನೆನ್ಪಿಟ್ಕೊಂಡಿದ್ದನ್ನ ನೋಡಿ ಆಶಿಕ್ ಮೂಕ ವಿಸ್ಮಿತನಾದ. ಅವನು ಸದ್ದಿಲ್ದೆ ಮೆಡಿಸಿನ್ ತಗೊಂಡ. ಅನ್ವಿತಾ ಅವನ ಪಕ್ಕದಲ್ಲೇ ಕುಳಿತು ಅವನ ಬೆನ್ನನ್ನ ನಿಧಾನವಾಗಿ ಸವರ್ತಾ ಸಮಾಧಾನ ಪಡಿಸೋಕೆ ಪ್ರಯತ್ನಿಸಿದ್ಲು. ಆದ್ರೆ ಆಶಿಕ್ನ ಚಡಪಡಿಕೆ ಕಡಿಮೆ ಆಗಲಿಲ್ಲ. ಅವನು ನಿಧಾನವಾಗಿ ತನ್ನ ತಲೆಯನ್ನ ಸೋಫಾದ ಮೇಲಿಂದ ಅನ್ವಿತಾಳ ಮಡ್ಲಿಗೆ ಇಟ್ಟು ಮಲಗ್ದ. ಅನ್ವಿತಾ ಒಂದು ಕ್ಷಣ ಗಲಿಬಿಲಿಗೊಂಡ್ಲು. ಆದ್ರೆ ಆಶಿಕ್ಗೆ ಹುಷಾರಿಲ್ದಿದ್ದಾಗ ಚಿಕ್ಕ ಮಗುವಿನಂತೆ ಕೇರಿಂಗ್ ಬೇಕು ಎಂಬುದು ಅವಳಿಗೆ ಮೊದಲಿನಿಂದಲೂ ತಿಳಿದಿತ್ತು. ಕಾಲೇಜ್ ದಿನಗಳಲ್ಲೂ ಅವನು ಹೀಗೆ ಮಾಡ್ತಾ ಇದ್ದ. ಅವಳು ನಿಧಾನವಾಗಿ ಅವನ ಕೂದಲಿನಲ್ಲಿ ಬೆರಳುಗಳನ್ನ ಆಡಿಸ್ತಾ ಕುಳಿತಳು. ಆ ಸಾಮೀಪ್ಯದಲ್ಲಿ, ಅವಳ ಕೈಗಳ ಸಾಂತ್ವನದಲ್ಲಿ ಆಶಿಕ್ನ ಚಡಪಡಿಕೆ ನಿಧಾನವಾಗಿ ಕಡಿಮೆಯಾಗಿ ಅವನು ಶಾಂತವಾಗಿ ನಿದ್ರೆಗೆ ಜಾರ್ದ. ಇಂದು ಕೂಡ ಪರಿಸ್ಥಿತಿ ಹಾಗೇನೇ ಇತ್ತು. ಅನ್ವಿತಾ ತನ್ನ ಮಡ್ಲಲ್ಲೇ ತಲೆ ಇಟ್ಟು ಕಣ್ಮುಚ್ಚಿ ಮಲಗಿದ್ದ ಆಶಿಕ್ ಮುಖವನ್ನೇ ನೋಡ್ತಾ ಇದ್ಲು. ಆ ಮುಖದಲ್ಲಿ ಇನ್ನೂ ಅಲರ್ಜಿಯ ಕೆಂಪು ದದ್ದುಗಳಿದ್ವು. ಅದು ಅವಳ ಮನಸ್ಸಿನಲ್ಲಿ ಆತಂಕವನ್ನುಂಟು ಮಾಡಿತ್ತು. ಆದರೆ ಅದರ ಜೊತೆಗೆ ಅವನ ಮುಖದಲ್ಲಿ ಒಂದು ಮುಗ್ಧತೆ ಮತ್ತು ಸತ್ಯ ಇತ್ತು. ಅದನ್ನ ಅನ್ವಿತಾ ಬಹಳ ದಿನಗಳಿಂದ ನಿರ್ಲಕ್ಷಿಸ್ತಿದ್ಲು. ಆದ್ರೆ ಈಗ ಅವರಿಬ್ರು ತುಂಬಾ ಹತ್ರವಾಗಿದ್ರು. ಅವಳಿಂದ ಆ ಮುಖದಿಂದ ದೂರ ಸರಿಯೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ 2 ವರ್ಷಗಳಲ್ಲಿ ಅವಳು ಅನುಭವಿಸಿದ ಪ್ರತಿ ಕ್ಷಣದ ನೋವು, ಅವನನ್ನ ನೋಡುವ ಭಯಕ್ಕೆ ಮತ್ತು ಹಂಬಲ, ಅವಳು ಅದನ್ನ ಎಂದಿಗೂ ಬಾಯ್ಬಿಟ್ಟು ಹೇಳಿರಲಿಲ್ಲ. ತನ್ನ ಹೃದಯ ಮತ್ತೆ ಮುರಿದು ಹೋಗುವ ಭಯದಿಂದ ಅನ್ವಿತಾ ತನ್ನ ಆಸೆಗಳು, ಭಾವನೆಗಳು ಮತ್ತು ಪ್ರೀತಿಯ ಅಗತ್ಯಗಳನ್ನ ಹೃದಯದ ಮೂಲೆಯಲ್ಲೇ ಬಂಧಿಸಿಟ್ಟಿದ್ಲು. ಆದ್ರೆ ಆಶಿಕ್ ಹಿಂತಿರುಗಿದ ನಂತರ ಅವಳು ತನ್ನ ಸುತ್ತ ಕಟ್ಟಿಕೊಂಡಿದ್ದ ಗಡಿಗೋಡೆಗಳು ಕ್ರಮೇಣ ಕುಸಿತಿವೆ ಅಂತ ಅವಳಿಗೆ ಅನಿಸತೊಡಗಿತ್ತು. ಅವಳ ಬೆರಳುಗಳು ಆಶಿಕ್ ಕೂದಲಿನಲ್ಲಿದ್ವು. ವಾತಾವರಣದಲ್ಲಿ ಒಂದು ರೀತಿಯ ಗಾಢವಾದ ಶಾಂತತೆ ಆವರಿಸಿತ್ತು. ಆಶಿಕ್ ಅನ್ವಿತಾಳ ಮಡ್ಲಲ್ಲೇ ಶಾಂತವಾಗಿ ನಿದ್ರಿಸ್ತಾ ಇದ್ದ. ಅನ್ವಿತಾ ಕೂಡ ಅರಿವಿಲ್ಲದೇನೆ ಸೋಫಾದ ಮೇಲೆನೆ ತಲೆ ಇಟ್ಟು ಕಣ್ಮುಚ್ಚಿದ್ಲು. ಸ್ವಲ್ಪ ಸಮಯದ ನಂತರ ಬೆಚ್ಚಗಿನ ನೀರಿನ ಹನಿಯೊಂದು ಆಶಿಕ್ ಮುಖದ ಮೇಲೆ ಬಿತ್ತು. ಅವನು ಕಣ್ ತೆರೆದ.